ಬೆಳಗ್ಗೆ ಎದ್ದ ತಕ್ಷಣ ಮುಖಕ್ಕೆ ಮಂಗಳಾರತಿ ಮಾಡಿದ್ರು. ಇಷ್ಟೊತ್ಕೊಂಡು ಮನಗಿದ್ದಿಲ್ಲ, ಹೋಗಿ ಇವರೇ ಮುಟ್ಟಿ ಎತ್ಕೊಂಬರಲ್ಲ ಅಂತ. ಆಯಿತು ಕಣಪ್ಪ ಅಂದ್ಬಿಟ್ಟು ನಾನು ಎದ್ದು ರೆಡಿಯಾಗಿ ನಾನು ರಾಣಿ ಎತ್ಕೊಂಡು ಬರ್ರು ಅಂತ ಒಂಟೆ. ಹಂಗೆ ಹೋಗ್ಬೇಕಾದ್ರೆ ಇಬ್ಬರಲ್ಲಿ ಹುಡುಗರು ಲೇಟ್ ಆಗ್ಬಿಡೈತೆ ಅಣ್ಣ, ನಾನು ಬರ್ತೀನಿ ಸಿಟಿ ಕಡೆ ಅಂತಂದ್ರು. ಆಯ್ತು ಹತ್ರು ಅಂತ ಅವ್ರನ್ನೂ ಹತ್ತಿಸ್ಕೊಂಡೆ. ಆ ಹುಡುಗರು ಅಣ್ಣ ಏನು ಈ ಥರ ವಿಡಿಯೋ ಮಾಡ್ತಿದ್ದೀರ ಅಂತ ಕೇಳಿದ್ರು. ಸುಮ್ಮನೆ ಮಾಡ್ತಾಯಿದ್ದೀನಿ ಕಣ, ಇದೆಲ್ಲ ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಸುಮ್ಮನೆ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅಣ್ಣ ನಮ್ಮೂರಲ್ಲೂ ಈ ಥರ ಮಾಡ್ತಾರೆ ಕಣ ಅಂದರು. ಆಯಿತು ಕಣ ಸರಿ ಅಂದ್ಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಇಳಿಸ್ದೆ. ಟಾಟಾ ಮಾಡಿಬಿಟ್ಟು ನಾನು ಇವರೇ ಮೂಟೆ ಹುಡಿಕೊಂಡು ಹೊರಟೆ. ಹೋಗ್ಬೇಕಾದ್ರೆ ಒಂದು ಗೊಬ್ಬರದ ಅಂಗಡಿ ಬಾಗಿಲು ತೆಗ್ದಿತ್ತು, ಓಪನ್ ಇತ್ತು. ಹೋಗ್ಬಿಟ್ಟು ಹಂಗೆ ಗಾಡಿ ನಿಲ್ಲಿಸ್ಬಿಟ್ಟು ಅಣ್ಣ ಇವರೇ ಮೂಟೆ ಸಿಗ್ತದ ಅಂತ ಕೇಳಿದೆ. ಎಷ್ಟು ಬೇಕಣ್ಣ ಅಂತಂದರು. ಖುಷಿ ಆಯಿತು. 2 ಮೂಟೆ ಕೋಣ ಅಂತಂದೆ. ಅಣ್ಣ ಹಂಗೆ ಬರ್ರಂತ 2 ಮೂಟೆನೋ ಬರಾಬರ ಅಂತ ಹೇಳಿದ್ರು ಕೆಳಗಡೆಗೆ. ನಾನು ಹೆಲ್ಪ್ ಮಾಡಲ ಅಂದೆ. ಅಣ್ಣ ಬೇಡ ಅಂತಂದರು. ಹಂಗೆ ಎಳೆದ್ಬಿಟ್ಟು ಈಚೆ ಕಡೆ ಎಳ್ಕೊಂಬಂದ್ರು ಅಣ್ಣ. ಎಳ್ಕೊಬಂದ ತಕ್ಷಣ ಗಾಡಿ ನಾನು ಡಬಲ್ ಸ್ಟ್ಯಾಂಡ್ ಹಾಕಿ ರೆಡಿ ಮಾಡಿ ನಿಲ್ಲಿಸ್ಕೊಂಡಷ್ಟೇ ಎರಡನ್ನೂ ಗಾಡಿ ಮೇಲೆ ಅವರೇ ಹಾಕೊಟ್ರು. ಅಣ್ಣ ಇರಿ ಅಂದ್ಬಿಟ್ಟು ಅವರೇ ಹಾಕೊಟ್ರು. ಹಾಕೊಂಡ್ಮೇಲೆ ನಾನು ವೀಡಿಯೋ ಮಾಡ್ತಿದ್ದೆ. ಒಬ್ರು ಏನಕ್ಕೆ ವೀಡಿಯೋ ಮಾಡ್ತಿದ್ದೆ ಅಂತ ಗರಂ ಆದರು. ಅಣ್ಣ ಏನಿಲ್ಲ ಸುಮ್ಮನೆ ಮಾಡ್ತಾಯಿದ್ದೆ ಅಷ್ಟಕ್ಕೆ ಬೋಣ ಅಂತಂದೆ. ಅವರು ಆ ಓನರ್ ಹೇಳಿದ್ರು ಏನಾರು ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ. ಆಯಿತು ಬಿಡಪ್ಪ ಅಂದ್ಬಿಟ್ಟು ಅವರು ಸಮಾಧಾನ ಆದರು. ಹಂಗೆ ಹೊರಟೆ. ಹೋಗ್ಬೇಕಾದ್ರೆ ಹಂಗೆ ಬೆಳಗ್ಗೆನೆ ತೊಟ ಅಂತ ಮಳೆ ಅನುಗ್ತಾ ಇತ್ತು. ಇವರೇ ಮುಟ್ಟೆ ಕರ್ಗೋಗ್ಬಿಡ್ತದೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಸೈಡಲ್ಲಿ ನಿಂತ್ಕೊಳ್ಳೋದ ಅಂದ್ಬಿಟ್ಟು ಹಂಗೆ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಹೊಂಗೆ ಮರ ಇತ್ತು, ನಿಂತ್ಕೊಂಡೆ. ಈ ಪೊಲೀಸ್ ಸ್ಟೇಷನಲ್ಲಿ ಒಂದಪ್ಪ ಸಿಕ್ಕಾಕಬಿಟ್ಟು ಮುಳ್ಳಂಗಾಡಿ ಜೊತೆಲಿ ನಾನು ಹೋಗ್ಬಿಟ್ಟು ನರ ಬಿರ್ರಿ ಹೊಡೆದಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾನು ತಿರ್ಗಾ ಗಾಡಿ ಎತ್ಕೊಂಡು ಹೊರಟೆ. ಮಳೆ ನಿಂತೋಯ್ತು. ಹಂಗೆ ಹೋಗ್ಬೇಕಾದ್ರೆ ದೇವಸ್ಥಾನ ಕಾಣ್ತು. ಕೈಯ ಮುಕ್ಕೊಂಡೆ, ಆಂಜನೇಯ ಒಳ್ಳೇದು ಮಾಡಪ್ಪ ಅಂತ ಕೈ ಮುಕ್ಕೊಂಡು ಹಂಗೆ ಒಳೆ ಕಡೆ ಕಣ್ಣಾಯಿಸ್ದೆ. ಒಳೆ ವರ್ಷನೂ ಇಷ್ಟೊತ್ತಿಗೆ ಇಳ್ದೋಗ್ಬಿಡ್ತಿತ್ತು. ಈ ವರ್ಷ ಮಳೆ ಜಾಸ್ತಿ ಇರೋದ್ರಿಂದ ಒಳೆ ಇಳ್ದೋಗಿಲ್ಲ. ನನ್ನ ರಾಣಿ ಯಾಕೋ ಬುರ್ರ ಅಂತಿದ್ಲು. ಪೆಟ್ರೋಲ್ ಖಾಲಿ ಆಗ್ಬಿಡೈತೆ, ನಾನು ನೋಡ್ಕೊಂಡಿಲ್ಲ. ಹಂಗೆ ಬಂಕ್ ಹತ್ರ ಹೊಡೆದೆ. ಬಂದು ನಿಲ್ಲಿಸ್ಬಿಟ್ಟು ಅಣ್ಣಂಗೆ 100 ರೂಪಾಯಿಗೆ ಹಾಕಿ ಅಣ್ಣ ಅಂತ ಹೇಳಿದೆ. ಜವಲ್ಲಿ ಇದ್ದಿದ್ದೆ 100 ರೂಪಾಯಿ, ಇಲ್ಲಾಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಸ್ಬೋದಿತ್ತು. ಅವತ್ತು ಅಮೌಂಟ್ ಇರಲಿಲ್ಲ. ಅಣ್ಣ ಹಾಕಿದ್ರು. ಪಟ್ಟ ತಂಗೆ ಗಾಡಿ ಎತ್ಕೊಂಡು ಊರ ಕಡೆ ಹೊಂಟೆ. ಓಕೆ, ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ, ಬಾಯ್.